ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ರೂಪಾ. ಇವತ್ತು ನಾನು ತುಂಬಾನೇ ಈಸಿ ಮೆಥಡ್ ಅಲ್ಲಿ ಸ್ಟೆಪ್ ಬೈ ಸ್ಟೆಪ್ ಸ್ಯಾರಿ ಫ್ರೀ ಪ್ಲೀಟಿಂಗ್ ಮಾಡೋದು ತೋರಿಸ್ಕೊಡ್ತೀನಿ. ಸೊ ಬಾಕ್ಸ್ ಪ್ಲೀಟಿಂಗು ಅಂತಾನೂ ಕರೀತಾರೆ ಅಂಡ್ ಫ್ರೀ ಪ್ಲೀಟಿಂಗು ಅಂತಾನೂ ಕರೀತಾರೆ. ತುಂಬಾನೇ ಈಸಿ ಮೆಥಡ್ ಅಲ್ಲಿ ತೋರಿಸ್ತೀನಿ. ಇದನ್ನ ಯಾವ ರೀತಿ ಮೆಜರ್ಮೆಂಟ್ ತಗೋಬೇಕು ಅಂಡ್ ಯಾವ ರೀತಿ ಪಿನ್ಸ್ ಎಲ್ಲ ಇಟ್ಕೋಬೇಕು ಅಂಡ್ ಯಾವ ರೀತಿ ಫೋಲ್ಡಿಂಗ್ ಮಾಡ್ಕೋಬೇಕು, ಕಂಪ್ಲೀಟ್ ಆಗಿ ಇದನ್ನ ಯಾವ ರೀತಿ ಐರನ್ ಮಾಡ್ಕೋಬೇಕು ಅಂತ ತುಂಬಾನೇ ಈಸಿ ಮೆಥಡ್ ಅಲ್ಲಿ ಸ್ಟೆಪ್ ಬೈ ಸ್ಟೆಪ್ ತೋರಿಸ್ಕೊಡ್ತೀನಿ. ಅಂಡ್ ಈ ಸ್ಯಾರಿ ಪ್ಲೀಟಿಂಗ್ ಎಲ್ಲ ಆದ್ಮೇಲೆ ಯಾವ ರೀತಿ ಫೋಲ್ಡಿಂಗ್ ಮಾಡ್ಕೋಬೇಕು ಅಂತಾನೂ ತೋರಿಸ್ತೀನಿ. ಅಂಡ್ ಇದು ಕಂಪ್ಲೀಟ್ ಆಗಿ ಸ್ಯಾರಿ ಏನಿದೆ ಅದು ಫೋಲ್ಡಿಂಗ್ ಆದ್ಮೇಲೆ ಯಾವ ರೀತಿ ವೇರ್ ಮಾಡ್ಕೋಬೇಕು ಅಂತಾನೂ ತೋರಿಸ್ಕೊಡ್ತೀನಿ. ಸೊ ಬಿಗಿನರ್ಸ್ಗೆ ಅಂತಾನೆ ಈ ವಿಡಿಯೋ ಮಾಡಿದ್ದೀನಿ. ಕಂಪ್ಲೀಟ್ ಆಗಿ ವಿಡಿಯೋ ಅಲ್ಲಿ ಸ್ಕಿಪ್ ಮಾಡಿದೆ, ಕೊನೆ ತನಕ ನೋಡಿದ್ರೇನೆ ನಿಮ್ಗೆ ಅರ್ಥ ಆಗೋದು. ಇಲ್ಲಿ ನಾನು ಈ ಸ್ಯಾರಿ ತಗೊಂಡಿದ್ದೀನಿ. ಇದು ಒಂದು ಸಿಲ್ಕ್ ಸ್ಯಾರಿನೇ. ಸೊ ಪಲ್ಲು ಕರೆಕ್ಟ್ ಆಗೇ ಬರುತ್ತೆ, ಬಟ್ ಫ್ರಂಟ್ ಪ್ಲೀಟ್ಸ್ ಬರುತ್ತಲ್ಲ ಅದು ಸರಿಯಾಗಿ ಬರಲ್ಲ. ಕಂಪ್ಲೀಟ್ ಆಗಿ ತೋರಿಸ್ಕೊಡ್ತೀನಿ ಐರನ್ ಮಾಡಿ. ಫಸ್ಟ್ ನಾನು ಇದನ್ನ ಮೆಜರ್ಮೆಂಟ್ ತಗೋತಾ ಇದ್ದೀನಿ. ನನಗೆ ಅಂತ ತಗೊಂತಾ ಇದ್ದೀನಿ. ಸೊ ನಿಮ್ಗೆ ನೀವು ಓನ್ ಆಗಿ ಈ ರೀತಿ ಮನೇಲೇ ಐರನ್ ಮಾಡ್ಕೋಬೇಕು ಅಂತ ಅನ್ಕೊಂಡ್ರೆ ಫಸ್ಟ್ ಇದನ್ನ ನೀವು ವೇರ್ ಮಾಡಿದ್ರೇನೆ ಗೊತ್ತಾಗೋದು. ಇಲ್ಲಾಂದ್ರೆ ಪ್ಲೀಟ್ಸು ಹೆಚ್ಚು ಕಮ್ಮಿ ಇರತ್ತೆ ಅಂಡ್ ವೇರ್ ಮಾಡಿದ್ರೆ ಕಂಫರ್ಟ್ ಇರಲ್ಲ. ಫಸ್ಟ್ ನಾರ್ಮಲ್ ಈ ಸ್ಯಾರಿ ಇರತ್ತಲ್ವಾ ಅದನ್ನ ನೀವು ಈ ರೀತಿ ವೇರ್ ಮಾಡ್ಕೋಬೇಕು. ನಾನು ತೋರಿಸ್ತಾ ಇದ್ದೀನಿ. ಜಸ್ಟ್ ನಾನು ಡ್ರೆಸ್ ಮೇಲೇನೆ ಈ ಥ್ರೆಡ್ ಏನಿದೆ ಅದನ್ನ ಯೂಸ್ ಮಾಡಿ ಜಸ್ಟ್ ನಾರ್ಮಲ್ ಆಗಿ ವೇರ್ ಮಾಡಿ ತೋರಿಸ್ತೀನಿ. ಇದು ಕಂಪ್ಲೀಟ್ ಆಗಿ ಸ್ಯಾರಿ ವೇರ್ ಮಾಡ್ಬೇಕು ಅಂತ ಏನು ಇಲ್ಲ. ಜಸ್ಟ್ ಈ ಶೋಲ್ಡರ್ ಪಾರ್ಟು ಮತ್ತೆ ಈ ಫ್ರಂಟ್ ಸೈಡ್ ಪ್ಲೀಟ್ಸ್ ಬರತ್ತಲ್ವಾ, ಈ ಸೊಂಟ ಭಾಗ ವೇಸ್ಟ್ ಪಾರ್ಟ್ ಕಡೆಗೆ, ಸೊ ಆ ಪ್ಲೀಟ್ಸ್ ಮಾತ್ರ ನೀವು ನೀಟಾಗಿ ಇಟ್ಕೊಂಡು ಪಿನ್ಸ್ ಇಟ್ಕೊಂಡ್ರೆ ಆಗತ್ತೆ. ಇಲ್ಲ ನಿಮ್ಗೆ ಸ್ವಲ್ಪ ಅಂದಾಜ್ ಮೇಲೆ ಗೊತ್ತಿದ್ರೆ ಹಾಗೆ ನಾರ್ಮಲ್ ಆಗಿ ಪಿನ್ಸ್ ಇಟ್ಕೊಂಡ್ರೆ ಈ ಶೋಲ್ಡರ್ ಪಾರ್ಟ್ ಮತ್ತೆ ಫ್ರಂಟ್ ಪ್ಲೀಟ್ಸ್ ನೀಟಾಗಿ ಇಟ್ಕೊಂಡು ಪಿನ್ಸ್ ಇಟ್ಕೊಂಡು ಐರನ್ ಮಾಡ್ಕೋಬಹುದು. ಇಲ್ಲಿ ನಾನ್ ತೋರಿಸ್ತಾ ಇರೋದು ನಮ್ಗೆ ಅಂತಾನೆ. ಸೊ ಏನಾದ್ರು ಎಮರ್ಜೆನ್ಸಿ ಫಂಕ್ಷನ್ ಈ ತರ ಇದ್ದಾಗ ಅಲ್ಲಿ ಹೋಗಿ ಈ ತರ ಸ್ಯಾರಿ ಎಲ್ಲ ಡ್ರೇಪ್ ಮಾಡ್ಕೊಂಡು ಸ್ವಲ್ಪ ಟೈಮ್ ಎಲ್ಲ ವೇಸ್ಟ್ ಆಗುತ್ತೆ ಅಂಡ್ ವೇರ್ ಮಾಡೋದಿಕ್ಕೂ ಅಷ್ಟೊಂದು ಕಂಫರ್ಟ್ ಇರಲ್ಲ. ಅದೇ ನೀವು ಮನೇಲಿ ಈ ತರ ನೀಟಾಗಿ ಫ್ರೀ ಪ್ಲೀಟಿಂಗ್ ಮಾಡ್ಕೊಂಡು ಫೋಲ್ಡಿಂಗ್ ಮಾಡ್ಕೊಂಡು ಐರನ್ ಮಾಡ್ಕೊಂಡು ಇಟ್ಕೊಂಡಿದ್ರೆ ಸೊ ಸ್ಯಾರಿನ ಆರಾಮಾಗಿ ವೇರ್ ಮಾಡ್ಕೋಬಹುದು ಎಮರ್ಜೆನ್ಸಿ ಟೈಮ್ ಅಲ್ಲಿ ಅಂಡ್ ಬೇಗ ಕೂಡ ವೇರ್ ಮಾಡ್ಕೋಬಹುದು. ಜಸ್ಟ್ ನಾನು ಈ ರೀತಿ ಫೋಲ್ಡಿಂಗ್ ಮಾಡ್ತಾ ಇದ್ದೀನಿ ಪ್ಲೀಟ್ಸ್ ಎಲ್ಲಾನು. ಇದು ಅಷ್ಟೇ ನಾರ್ಮಲ್ ಆಗಿ ಇದು ಎಷ್ಟು ಬೇಕೋ ಲೆಂತ್ ಬ್ಯಾಕ್ ಸೈಡ್ ಪಲ್ಲು ಪಾರ್ಟ್, ಸೊ ಅಷ್ಟು ಇಟ್ಕೊಂಡು ನಾನು ನೀಟಾಗಿ ಪಿನ್ಸ್ ಇಟ್ಕೊಂತಾ ಇದ್ದೀನಿ. ಇದು ನೋಡ್ಕೋಬೇಕು ಶೋಲ್ಡರ್ ಪ್ಲೀಟ್ಸ್ ನೀಟಾಗಿ ನಿಮ್ಗೆ ಅಗಲ ಎಷ್ಟು ಬೇಕೋ, ಇದು ಪ್ಲೀಟ್ ವಿಡ್ತ್ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ನೀಟಾಗಿ, ಸೊ ಹೆಚ್ಚು ಕಮ್ಮಿ ಇಲ್ದಿರ ಅಂಡ್ ಲೆಂತುನು ಅಷ್ಟೇ ಹೆಚ್ಚು ಕಮ್ಮಿ ಇಲ್ದಿರ ನೀಟಾಗಿ ನೋಡ್ಕೊಂಡು ಈ ಪ್ಲೀಟ್ಸ್ ಎಲ್ಲ ನೀಟಾಗಿ ಅಡ್ಜಸ್ಟ್ ಮಾಡ್ಕೊಂಡು ಪಿನ್ಸ್ ನ ಅಟ್ಯಾಚ್ ಮಾಡ್ಕೋಬೇಕು. ಓನ್ಲಿ ಈ ಶೋಲ್ಡರ್ ಪಾರ್ಟ್ ಮಾತ್ರ ನಾನು ನೋಡಿ ಪಿನ್ಸ್ ನೀಟಾಗಿ ಪ್ಲೀಟ್ಸ್ ನೀಟಾಗಿ ಅಡ್ಜಸ್ಟ್ ಮಾಡ್ಕೊಂಡು ಇದಕ್ಕೆ ಪಿನ್ ಏನಿದೆ ಅದನ್ನ ಇಟ್ಟಿದ್ದೀನಿ. ಇವಾಗ ಈ ಕಡೆ ಏನಿದೆ ಈ ವೇಸ್ಟ್ ಪಾರ್ಟ್ ಕಡೆಗೆ ಹಿಪ್ ಪಾರ್ಟ್, ಇದು ನೀಟಾಗಿ ಪಿನ್ ಇಟ್ಕೋಬೇಕು. ಇದೇ ಮೇನ್. ನೀವು ಸ್ಯಾರಿ ಯಾವತ್ತೇ ಆಗ್ಲಿ ವೇರ್ ಮಾಡಿದಾಗ ಈ ಹಿಪ್ ಪಾರ್ಟ್ ಇರತ್ತಲ್ವಾ ಆ ಪ್ಲೀಟ್ಸ್ ನೀಟಾಗಿ ಈ ರೀತಿ ಅಡ್ಜಸ್ಟ್ ಮಾಡ್ಕೊಂಡು ಒಂದು ಪಿನ್ ಇಟ್ಕೊಂಡು ಮತ್ತೆ ಫ್ರಂಟ್ ಪ್ಲೀಟ್ಸ್ ಬರತ್ತಲ್ಲ ಅದು ನೀಟಾಗಿ ಫೋಲ್ಡಿಂಗ್ ಮಾಡ್ಕೋಬೇಕು. ನೀವು ವೇರ್ ಮಾಡಿದಾಗನು ಅಷ್ಟೇ ಈ ಹಿಪ್ ಪಾರ್ಟ್ ಏನಿದೆ ಅದು ನೀಟಾಗಿ ವೇರ್ ಮಾಡ್ಕೊಂಡ್ರೆ ಸೊ ಸ್ಯಾರಿ ಲುಕ್ ಚೆನ್ನಾಗಿರತ್ತೆ. ಒಬ್ಬೊಬ್ರು ಕಂಪ್ಲೀಟ್ ಆಗಿ ಶೋಲ್ಡರ್ ಪ್ಲೀಟ್ಸ್ ಮತ್ತೆ ಫ್ರಂಟ್ ಪ್ಲೀಟ್ಸ್ ಚೆನ್ನಾಗಿ ಬರುತ್ತೆ, ಬಟ್ ಸೈಡ್ ಅಲ್ಲಿ ಈ ಹಿಪ್ ಪಾರ್ಟ್ ಏನಿದೆ ಅದು ಚೆನ್ನಾಗಿ ವೇರ್ ಮಾಡಲ್ಲ, ಅಷ್ಟೊಂದು ಚೆನ್ನಾಗಿ ಕಾಣಿಸಲ್ಲ. ಸೊ ನಿಮ್ಗೆ ಬೇಕು ಅಂದ್ರೆ ಸ್ಯಾರಿ ಡ್ರೇಪಿಂಗ್ ವಿಡಿಯೋ ಕೂಡ ಮಾಡ್ತೀನಿ, ಬೇಕು ಅಂದ್ರೆ ಕಮೆಂಟ್ ಮಾಡಿ. ಸೊ ನಾನು ಇದೇನಿದೆ ಫ್ರಂಟ್ ಪ್ಲೀಟ್ಸ್ ಅದು ಕೂಡ ನೀಟಾಗಿ ಈ ರೀತಿ ಪ್ಲೀಟ್ಸ್ ಏನಿದೆ ಕಂಪ್ಲೀಟ್ ಆಗಿ ಅಡ್ಜಸ್ಟ್ ಮಾಡ್ಕೊಂಡು ಪಿನ್ಸ್ ಇಟ್ಕೊಂತೀನಿ. ಇಲ್ಲಿ ನಾನು ತೋರಿಸ್ತಾ ಇದ್ದೀನಿ ನೋಡಿ, ಈ ಫ್ರಂಟ್ ಪ್ಲೀಟ್ಸ್ ಕಂಪ್ಲೀಟ್ ಆಗಿ ಒಂದೇ ಕಡೆ ಬರಬಾರ್ದು. ಜಸ್ಟ್ ಒಂದು ಹಾಫ್ ಇಂಚು ಗ್ಯಾಪ್ ಬಿಟ್ಟು ಈ ರೀತಿ ನಾನು ಈ ಪ್ಲೀಟ್ಸ್ ಏನಿದೆ ಅದನ್ನ ಅಡ್ಜಸ್ಟ್ ಮಾಡ್ಕೊಂತಾ ಇದ್ದೀನಿ. ಜಸ್ಟ್ ಇದು ಡಿಫ್ರೆನ್ಸ್ ಏನು ಇಲ್ಲ, ಶೋಲ್ಡರ್ ಪ್ಲೀಟ್ಸ್ ಕಂಪ್ಲೀಟ್ ಆಗಿ ಒಂದ್ರ ಮೇಲೆ ಒಂದು ನೀಟಾಗಿ ಬರಬೇಕು. ಈ ಫ್ರಂಟ್ ಪ್ಲೀಟ್ಸ್ ಸ್ವಲ್ಪ ಗ್ಯಾಪ್ ಬಿಟ್ಟು ಬಿಟ್ಟು ಈ ರೀತಿ ಪ್ಲೀಟ್ಸ್ ನ ಅಡ್ಜಸ್ಟ್ ಮಾಡ್ಕೋಬೇಕು. ಇದು ನೀಟಾಗಿ ಶೋಲ್ಡರ್ ಪಾರ್ಟ್ ಯಾವ ತರ ಇಟ್ಕೊಂಡಿದೀವಿ ಆ ತರ ಇಟ್ಕೊಂಡ್ರೆ ಚೆನ್ನಾಗಿರಲ್ಲ. ಒಂದೊಂದು ಪ್ಲೀಟ್ಗೂ ಗ್ಯಾಪ್ ಬಿಟ್ಟು ಒಂದು ಹಾಫ್ ಇಂಚ್ ಆದ್ರೂ ಗ್ಯಾಪ್ ಇಟ್ಕೊಂಡು ಫ್ರಂಟ್ ಪ್ಲೀಟ್ಸ್ ನೀವು ಪಿನ್ಸ್ ಇಟ್ಕೋಬೇಕು. ಆ ರೀತಿ ನೀವು ಪಿನ್ಸ್ ಇಟ್ಕೊಂಡ್ರೆ ಫ್ರಂಟ್ ಪ್ಲೀಟ್ಸ್ ನೋಡೋದಕ್ಕೆ ಚೆನ್ನಾಗಿರತ್ತೆ. ನೋಡಿ ನಾನು ಕಂಪ್ಲೀಟ್ ಆಗಿ ಪಿನ್ಸ್ ಇಟ್ಟಿದ್ದೀನಿ. ಕಂಪ್ಲೀಟ್ ಸ್ಯಾರಿ ಎಲ್ಲಾನು ಇವಾಗ ರಿಮೂವ್ ಮಾಡಿದ್ದೀನಿ. ಓನ್ಲಿ ಫ್ರಂಟ್ ಪ್ಲೀಟ್ಸ್ ಮತ್ತೆ ಶೋಲ್ಡರ್ ಪ್ಲೀಟ್ಸ್ ಗೆ ನೀಟಾಗಿ ಪಿನ್ಸ್ ಇಟ್ಕೊಂಡಿದ್ದೀನಿ. ಇವಾಗ ಕಂಪ್ಲೀಟ್ ಈ ಸ್ಯಾರಿ ಏನಿದೆ ಇದನ್ನ ನಾನು ಐರನ್ ಮಾಡಿ ತೋರಿಸ್ಕೊಡ್ತೀನಿ ಸ್ಟೆಪ್ ಬೈ ಸ್ಟೆಪ್. ಇಲ್ಲಿ ನಾನು ಫಸ್ಟ್ ಈ ಪಲ್ಲು ಪಾರ್ಟ್ ಏನಿದೆ ಇದನ್ನ ಕಂಪ್ಲೀಟ್ ಆಗಿ ಪ್ಲೀಟ್ಸ್ ಏನಿದೆ ಅದನ್ನ ಅಡ್ಜಸ್ಟ್ ಮಾಡ್ಕೊಂತಾ ಇದ್ದೀನಿ. ಶೋಲ್ಡರ್ ಪಾರ್ಟ್ ಏನಿದೆ ಅಲ್ಲಿ ನಾವು ಪಿನ್ಸ್ ಇಟ್ಕೊಂಡಿರ್ತೀವಲ್ಲ ಅದ್ರ ಮೇಲೆ ಏನಾದ್ರು ಈ ತರ ನಾನೊಂದು ಸಿಸರ್ ಇಟ್ಟಿದ್ದೀನಿ. ಏನಾದ್ರು ನಿಮ್ಗೆ ಸ್ವಲ್ಪ ಭಾರ ಇರೋದು ಇದ್ರ ಮೇಲೆ ಇಟ್ಕೊಂಡು ನೀಟಾಗಿ
ಇಲ್ಲ ಕೆಲವ್ರು ಡೋರ್‌ಗೆ ಹಾಕಿ ಕೂಡ ಈ ತರ ಫ್ರೀ ಪ್ಲೀಟಿಂಗ್ ಮಾಡ್ಕೊಂತಾರೆ. ನಿಮ್ ಇಷ್ಟ ನಿಮ್ಗೆ ಹೆಂಗೆ ಕಂಫರ್ಟ್ ಇರತ್ತೆ. ಸೊ ಆ ತರ ನೀವು ಈ ಪ್ಲೀಟ್ಸ್ ಏನಿದೆ ಅದನ್ನ ಅಡ್ಜಸ್ಟ್ ಮಾಡ್ಕೋಬಹುದು. ಜಸ್ಟ್ ಈ ಪಲ್ಲು ಪಾರ್ಟ್ ಏನಿದೆ ಆ ಪ್ಲೀಟ್ಸ್ ನೀಟಾಗಿ ಕಂಪ್ಲೀಟ್ ಆಗಿ ಹೆಚ್ಚು ಕಮ್ಮಿ ಇಲ್ದಿರ ಎಲ್ಲಾ ಪ್ಲೀಟ್ಸ್‌ನ ಅಡ್ಜಸ್ಟ್ ಮಾಡ್ಕೊಂಡು ಪಿನ್ಸ್ ಇಟ್ಕೋಬೇಕು. ಪಿನ್ಸ್ ಇದ್ರೆ ಪಿನ್ಸು ಇಲ್ಲ ಈ ತರ ಕ್ಲಿಪ್ಸ್ ಇದ್ರೆ ಕ್ಲಿಪ್ಸು ನಿಮ್ ಇಷ್ಟ ಯಾವ್ದ್ ಬೇಕೋ ನಿಮ್ಗೆ ಯಾವ್ದು ಅವೈಲಬಲ್ ಇರತ್ತೋ ಅದನ್ನ ಯೂಸ್ ಮಾಡ್ಕೊಂಡು ಈ ರೀತಿ ಕಂಪ್ಲೀಟ್ ಆಗಿ ಈ ಪ್ಲೀಟ್ಸ್ ಎಲ್ಲ ಅಡ್ಜಸ್ಟ್ ಮಾಡ್ಕೊಂಡು ಪಿನ್ಸ್ ಇಟ್ಕೋಬೇಕು. ನೋಡಿ ನಾನು ಈ ಏನಿದೆ ಈ ಕಂಪ್ಲೀಟ್ ಈ ಪಲ್ಲು ಪಾರ್ಟು ನೀಟಾಗಿ ಅಡ್ಜಸ್ಟ್ ಮಾಡಿದೀನಿ. ಸೊ ಇದು ಲೆಂತು ಅಷ್ಟೇ ಪಲ್ಲು ಪಾರ್ಟ್ ಯಾವತ್ತೇ ಆಗ್ಲಿ ಸ್ವಲ್ಪ ಲೆಂತ್ ಜಾಸ್ತಿ ಇದ್ರೇನೆ ಚೆನ್ನಾಗಿರೋದು. ನೋಡಿ ನಾನು ಕಂಪ್ಲೀಟ್ ಆಗಿ ಪಿನ್ಸ್ ಇಟ್ಟಿದೀನಿ. ಪಿನ್ಸು ಇದು ಫ್ರೀ ಪ್ಲೀಟಿಂಗ್ ಮಾಡ್ದಾಗ ಯಾವತ್ತೇ ಆಗ್ಲಿ ಈ ಪಿನ್ಸು ನೀಟಾಗಿ ಈ ಮಿಡಲ್ ಪಾರ್ಟ್ ಹತ್ರ ಇಟ್ಕೋಬೇಕು. ಆ ರೀತಿ ಇಟ್ಕೊಂಡ್ರೆ ಈ ಪಲ್ಲು ಪಾರ್ಟ್ ಪ್ಲೀಟ್ಸು ಐರನ್ ಮಾಡೋದಕ್ಕೆ ಚೆನ್ನಾಗಿರತ್ತೆ. ನೋಡಿ ನಾನು ಈ ಪಿನ್ಸ್ ಏನಿದೆ ಅದನ್ನ ನಾನು ಮಿಡಲ್ ಪಾರ್ಟ್ ಹತ್ರ ಪಿನ್ಸ್ ಇಟ್ಕೊಂಡು ಒಂದೊಂದೇ ಲೇಯರು ಸಪರೇಟ್ ಮಾಡ್ಕೊಂಡು ಎಲ್ಲಾ ಲೇಯರ್ಸುನು ನೀಟಾಗಿ ಐರನ್ ಮಾಡ್ತಾ ಇದೀನಿ. ಇದು ಐರನ್ ಮಾಡೋದು ನಾನು ಸ್ವಲ್ಪ ಫಾಸ್ಟ್ ಆಗೇ ಇಟ್ಟಿದೀನಿ. ನೀಟಾಗಿ ಎಲ್ಲಾ ಲೇಯರ್ಸುನು ಒಂದೊಂದೇ ಸಪರೇಟ್ ಮಾಡ್ಕೊಂಡು ನೀಟಾಗಿ ಐರನ್ ಮಾಡ್ಕೋಬೇಕು. ಅಂಡ್ ಪಲ್ಲು ಪಾರ್ಟುನು ಅಷ್ಟೇ ಫ್ರಂಟ್ ಅಲ್ಲಿ ನೀಟಾಗಿ ಐರನ್ ಮಾಡ್ಕೋಬೇಕು. ಅವಾಗ ಲುಕ್ ವೈಸ್ ಚೆನ್ನಾಗಿರತ್ತೆ. ನಿಮ್ಗೆ ಬೇಕು ಅಂದ್ರೆ ಈ ಪಿನ್ಸು ರಿಮೂವ್ ಮಾಡ್ಕೊಂಡು ಕೂಡ ಐರನ್ ಮಾಡ್ಕೋಬಹುದು. ಇದು ಪಲ್ಲು ಪಾರ್ಟು ಇನ್ನೊಂದ್ ತರ ಕೂಡ ಐರನ್ ಮಾಡ್ತಾರೆ. ಈ ತರ ಎಲ್ಲ ಒಂದೊಂದೇ ಪ್ಲೀಟ್ಸ್ ಐರನ್ ಮಾಡ್ಕೊಂಡು ಫೋಲ್ಡಿಂಗು ಕೂಡ ಮಾಡ್ತಾರೆ. ಬಟ್ ಅದು ಸ್ವಲ್ಪ ಪ್ರೋಸೆಸ್ ಅಂತ ಅನ್ಸತ್ತೆ. ಬೇರೆ ತರ ಸ್ಯಾರೀಸ್ ಇರತ್ತೆ. ಸ್ವಲ್ಪ ಕಷ್ಟ ಆಗತ್ತೆ ವೇರ್ ಮಾಡೋದಿಕ್ಕೆ. ಸ್ವಲ್ಪ ದಪ್ಪ ಇರತ್ತೆ ಪಲ್ಲು, ಈ ಬಾರ್ಡರು ಈ ತರದ್ದು. ಸೊ ಆ ತರ ಸ್ಯಾರೀಸ್‌ಗೆ ನೀವು ಆ ಟೈಪ್ ಅಲ್ಲಿ ನೀವು ಐರನ್ ಮಾಡ್ಕೋಬಹುದು. ಬಟ್ ನಾನ್ ತೋರಿಸ್ತಾ ಇರೋದು ಸ್ವಲ್ಪ ಈಸಿ ಸ್ಯಾರಿನೇ. ಸ್ವಲ್ಪ ಲುಕ್ ಚೆನ್ನಾಗಿರ್ಲಿ ಅಂತ ನಾನು ಐರನ್ ಮಾಡಿ ತೋರಿಸ್ತಾ ಇದ್ದೀನಿ. ಅದಕ್ಕೆ ಇದನ್ನ ನಾನು ನಾರ್ಮಲ್ ಆಗಿ ಫೋಲ್ಡಿಂಗ್ ಮಾಡ್ಕೊಂಡು ಪಿನ್ಸ್ ಇಟ್ಕೊಂಡು ನಾರ್ಮಲ್ ಇದ್ರ ಮೇಲೆ ನಾನು ಪ್ಲೀಟ್ಸ್ ಮೇಲೆ ಐರನ್ ಮಾಡಿದ್ದೀನಿ. ನೋಡಿ ಕಂಪ್ಲೀಟ್ ಆಗಿ ಪಲ್ಲು ಪಾರ್ಟ್ ಏನಿದೆ ಅದು ನೀಟಾಗಿ ಐರನ್ ಮಾಡಿದ್ದೀನಿ. ಪಿನ್ಸು ಕೂಡ ರಿಮೂವ್ ಮಾಡಿ ಮತ್ತೆ ಐರನ್ ಮಾಡ್ದೆ. ಮತ್ತೆ ಈ ಎಲ್ಲ ಐರನ್ ಮಾಡಿದಾದ್ಮೇಲೆ ಪಿನ್ಸ್ ಇಟ್ಕೋಬೇಕು ನೀಟಾಗಿ. ಶೋಲ್ಡರ್ ಪಾರ್ಟ್ ಕಡೆ ಪ್ಲೀಟ್ಸ್ ಇರತ್ತಲ್ವಾ ಅದನ್ನ ಅಡ್ಜಸ್ಟ್ ಮಾಡ್ಕೊಂಡು ನೀಟಾಗಿ ಪಿನ್ಸ್ ಇಟ್ಕೋಬೇಕು ಕಂಪ್ಲೀಟ್ ಆಗಿ. ಆ ಪಿನ್ಸ್ ಇಟ್ಟಿಲ್ಲ ಅಂದ್ರೆ ಮತ್ತೆ ರಿಮೂವ್ ಆಗತ್ತೆ. ಅದು ಹೆಚ್ಚು ಕಮ್ಮಿ ಬರತ್ತೆ. ಅದಕ್ಕೆ ನೀವು ಐರನ್ ಮಾಡಾದ್ಮೇಲೆ ನೀಟಾಗಿ ಪಿನ್ಸ್ ಏನಿದೆ ಅದು ಅದ್ರ ಮೇಲೇನೆ ಇಟ್ಕೋಬೇಕು. ನೀವು ವೇರ್ ಮಾಡಿದಾಗ ಮಾತ್ರ ಅದನ್ನ ರಿಮೂವ್ ಮಾಡ್ಕೋಬೇಕು. ನೋಡಿ ನಾನು ಫ್ರಂಟ್ ಸೈಡ್ ಪ್ಲೀಟ್ಸ್ ಬರತ್ತಲ್ವಾ ಶೋಲ್ಡರ್ ಪಾರ್ಟ್ ಕಡೆಗೆ ಈ ಕಡೆಗೆ ಫ್ರಂಟ್ ಪ್ಲೀಟ್ಸು. ಸೊ ಅದು ನೀಟಾಗಿ ಅಡ್ಜಸ್ಟ್ ಮಾಡ್ಕೋಬೇಕು. ನಿಮಗೆ ಎಲ್ಲಿಗ್ ಬೇಕೋ ಅಲ್ಲಿಗೆ ನೀವು ಅಡ್ಜಸ್ಟ್ ಮಾಡ್ಕೋಬೇಕು. ಈ ಪ್ಲೀಟ್ಸು ನಿಮ್ಗೆ ಸ್ವಲ್ಪ ವಿಡ್ತು ಜಾಸ್ತಿ ಬೇಕು ಅಂದ್ರೆ ಅಗಲ ಬೇಕು ಅಂದ್ರೆ ಸೊ ಅಗಲ ಅಡ್ಜಸ್ಟ್ ಮಾಡ್ಕೋಬಹುದು. ಇಲ್ಲ ಸ್ವಲ್ಪ ಕಮ್ಮಿ ಬೇಕು ಅಂದ್ರೆ ಸ್ವಲ್ಪ ಕಮ್ಮಿ ಮಾಡ್ಕೋಬಹುದು. ಇದು ನಿಮ್ಮ ಬಾಡಿ ಮೇಲೆ ಡಿಪೆಂಡ್ ಆಗಿರುತ್ತೆ. ಸ್ವಲ್ಪ ನಿಮ್ಗೆ ಚೆಸ್ಟು ಅಗಲ ಇದೆ ಅಂತಂದ್ರೆ ಸ್ವಲ್ಪ ಈ ಪ್ಲೀಟ್ಸ್ ಏನಿದೆ ಫ್ರಂಟ್ ಪ್ಲೀಟ್ಸು ವಿಡ್ತು ಜಾಸ್ತಿ ತಗೊಂಡು ಐರನ್ ಮಾಡ್ಕೋಬೇಕು. ಇಲ್ಲ ಸ್ವಲ್ಪ ನೀವು ಸಣ್ಣ ಇದ್ದೀರಾ ಅಂದ್ರೆ ನಾರ್ಮಲ್ ಆಗಿ ಇದೇ ತರಾನೇ ಇಟ್ಕೊಂಡು ನೀವು ಐರನ್ ಮಾಡ್ಕೋಬಹುದು. ನಾನು ಕಂಪ್ಲೀಟ್ ಆಗಿ ಫ್ರಂಟ್ ಪ್ಲೀಟ್ಸು ಕೂಡ ನೀಟಾಗಿ ಅಡ್ಜಸ್ಟ್ ಮಾಡ್ಕೊಂಡು ಐರನ್ ಮಾಡಿದ್ದೀನಿ. ಅಂಡ್ ಇವಾಗ ನಾನು ಈ ವೇಸ್ಟ್ ಪಾರ್ಟ್ ಕಡೆ ಬರುತ್ತಲ್ಲ ಪ್ಲೀಟ್ಸು. ಸೊ ಒಂದು 7 to 8 ಪ್ಲೀಟ್ಸ್ ಬರತ್ತೆ. ಇದನ್ನ ನಾನು ನೀಟಾಗಿ ಅಡ್ಜಸ್ಟ್ ಮಾಡ್ತಾ ಇದ್ದೀನಿ. ಆಲ್ರೆಡಿ ಈ ಸ್ಮಾಲ್ ಬಾರ್ಡರ್ ಇರತ್ತಲ್ವಾ ಅಲ್ಲಿ ನಾನು ಒಂದು ಪಿನ್ ಇಟ್ಟಿದ್ದೆ. ಸೊ ಫಸ್ಟ್ ವೇರ್ ಮಾಡಿದಾಗ ಒಂದು ಪಿನ್ ಇಟ್ಕೊಂಡಿರ್ತೀವಲ್ಲ ಜಸ್ಟ್ ಅದನ್ನ ನೀಟಾಗಿ ಈ ರೀತಿ ಅಡ್ಜಸ್ಟ್ ಮಾಡ್ಕೊಂಡು ಪ್ಲೀಟ್ಸ್ ಹೆಚ್ಚು ಕಮ್ಮಿ ಇಲ್ದಿರ ನೀಟಾಗಿ ಐರನ್ ಮಾಡ್ಕೋಬೇಕು. ಇದು ನಾನು ಫಸ್ಟ್ ಅಲ್ಲೇ ಹೇಳ್ದೆ ಅಲ್ವಾ ಒಂದೇ ಸಮಾನೆ ಬರಬಾರ್ದು. ಈ ಫ್ರಂಟ್ ಪ್ಲೀಟ್ಸ್ ಮಾತ್ರ ಸ್ವಲ್ಪ ಒಂದು 1/2 ಇಂಚು ಗ್ಯಾಪ್ ಬಿಟ್ಟು ಈ ಪ್ಲೀಟ್ಸ್ ನ ಅಡ್ಜಸ್ಟ್ ಮಾಡ್ಕೋಬೇಕು. ಓನ್ಲಿ ಈ ಫ್ರಂಟ್ ಪ್ಲೀಟ್ಸ್ ಮಾತ್ರ. ನೋಡಿ ನಾನು ನೀಟಾಗಿ ಪ್ಲೀಟ್ಸ್ ಅಡ್ಜಸ್ಟ್ ಮಾಡಿದ್ದೀನಿ. ಇದು ಅಷ್ಟೇ ಪ್ಲೀಟ್ಸ್ ನೀಟಾಗಿ ಈ ರೀತಿ ಅಡ್ಜಸ್ಟ್ ಮಾಡ್ಕೊಂಡು ಪಿನ್ಸ್ ಇಟ್ಕೋಬೇಕು. ಇಲ್ಲ ನೀವು ನಾರ್ಮಲ್ ಆಗಿ ಬರುತ್ತೆ ಅಂದ್ರೆ ಹಾಗೆ ಕೂಡ ನೀವು ಐರನ್ ಮಾಡ್ಕೋಬಹುದು. ಬಟ್ ನಾನು ಪಿನ್ಸ್ ಇಟ್ಟಿದ್ದೀನಿ. ಕಂಪ್ಲೀಟ್ ಆಗಿ ಈ ಸ್ಮಾಲ್ ಬಾರ್ಡರ್ ಇಂದ ಹಿಡ್ದು ಈ ಕಡೆ ದೊಡ್ಡ ಸೈಜ್ ಬಾರ್ಡರ್ ಇದೆಯಲ್ವಾ ಸೊ ಅಲ್ಲಿವರೆಗೂ ನಾನು ಪಿನ್ಸ್ ಇಟ್ಟಿದ್ದೀನಿ. ಇವಾಗನು ಅಷ್ಟೇ ಸೇಮ್ ಪಲ್ಲು ಪಾರ್ಟ್ ಯಾವ ರೀತಿ ಐರನ್ ಮಾಡಿದೆ ಅದೇ ತರನೇ ಎಲ್ಲಾ ಪ್ಲೀಟ್ಸ್‌ನು ಒಂದೊಂದೇ ಸಪರೇಟ್ ಆಗಿ ಐರನ್ ಮಾಡ್ಕೋಬೇಕು. ಇಲ್ಲ ಸ್ವಲ್ಪ ಈ ಸ್ಯಾರಿ ತೆಳು ಇದೆ ಅಂತಂದ್ರೆ ನಾರ್ಮಲ್ ಆಗಿ ಒಂದೇ ಸಲ ಇದ್ರ ಮೇಲೆ ಕೂಡ ನೀವು ಐರನ್ ಮಾಡ್ಕೋಬಹುದು. ನೋಡಿ ನಾನು ಒಂದೇ ಸಲನೇ ಐರನ್ ಮಾಡ್ತಾ ಇದ್ದೀನಿ. ಓನ್ಲಿ ಬಾರ್ಡರ್ ಪಾರ್ಟ್ ಮಾತ್ರ ನೀಟಾಗಿ ಐರನ್ ಮಾಡ್ಕೋಬೇಕು. ನೀವು ವೇರ್ ಮಾಡಿದಾಗ ಅದೇ ಮೇಯ್ನು. ಈ ಫ್ರಂಟ್ ಸೈಡ್ ಬಾರ್ಡರ್ ಪಾರ್ಟ್ ಏನಿದೆ ಅದು ಹೆಚ್ಚು ಕಮ್ಮಿ ಸ್ವಲ್ಪ ಆ ಕಡೆ ಈ ಕಡೆ ಹೋಗೋದು ಆ ತರ ಆಗತ್ತೆ. ಅದಕ್ಕೆ ನೀಟಾಗಿ ಐರನ್ ಮಾಡ್ಕೊಂಡ್ರೆ ಲುಕ್ ವೈಸ್ ಚೆನ್ನಾಗಿರತ್ತೆ. ನಾನು ಆ ಪ್ಲೀಟ್ಸ್ ಕೂಡ ನೀಟಾಗಿ ಐರನ್ ಮಾಡ್ಕೊಂಡಿದ್ದೀನಿ. ಇಲ್ಲಿಗೆ ಕಂಪ್ಲೀಟ್ ಆಗಿ ಐರನ್ ಮಾಡೋದು ಆಯ್ತು. ಇವಾಗ ಇದನ್ನ ಫೋಲ್ಡಿಂಗ್ ಮಾಡ್ಕೋಬೇಕು. ಸೊ ಈ ಕಡೆ ಪ್ಲೇನ್ ಪಾರ್ಟ್ ಇರತ್ತಲ್ವಾ ನಾವು ವೇರ್ ಮಾಡಿದಾಗ ಸೊ ಈ ಕಡೆ ಪ್ಲೇನ್ ಪಾರ್ಟ್ ಬ್ಲೌಸ್ ಪಾರ್ಟ್ ಫ್ಯಾಬ್ರಿಕ್ ಬರತ್ತಲ್ಲ ಸ್ಯಾರಿದು ಅದನ್ನ ನೀಟಾಗಿ ಈ ರೀತಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಅಗಲ ತಗೊಂಡು ಈ ರೀತಿ ಫೋಲ್ಡಿಂಗ್ ಮಾಡ್ಕೋಬೇಕು. ಈ ಪ್ಲೀಟ್ಸ್ ಮೇಲೆ ಕರೆಕ್ಟ್ ಆಗಿ ಬರೋ ತರ ಅಡ್ಜಸ್ಟ್ ಮಾಡ್ಕೋಬೇಕು. ನೋಡಿ ನಾನು ಕಂಪ್ಲೀಟ್ ಆಗಿ ಫೋಲ್ಡಿಂಗ್ ಮಾಡಿದ್ದೀನಿ. ಸೊ ಈ ಕಡೆ ಪಾರ್ಟ್ ಮಾತ್ರ ಇದು ನೀಟಾಗಿ
ಫೋಲ್ಡಿಂಗ್ ಮಾಡ್ಕೊಂಡು ಅದ್ರ ಮೇಲೆ ಇಟ್ಟಿದ್ದೀನಿ ಅಂಡ್ ರಿಮೈನಿಂಗ್ ಆ ಕಡೆ ಪಲ್ಲು ಪಾರ್ಟ್ ಫ್ಯಾಬ್ರಿಕ್ ಇರತ್ತಲ್ವಾ ಅದು ಕೂಡ ಸ್ಯಾರಿದು ಇರತ್ತೆ. ಜಸ್ಟ್ ಅದು ಅಷ್ಟೇ ನೀಟಾಗಿ ಫೋಲ್ಡ್ ಮಾಡ್ಕೊಂಡು ರಿಮೈನಿಂಗ್‌ದು ಅದು ಸ್ವಲ್ಪ ಒಂಥರ ಕಾಣ್ಸತ್ತೆ. ಯಾಕಂದ್ರೆ ನಾವು ಪ್ಲೀಟಿಂಗ್ ಮಾಡಿದ್ದೀವಲ್ಲ ಅದನ್ನ ನೀಟಾಗಿ ಈ ರೀತಿ ಅಡ್ಜಸ್ಟ್ ಮಾಡ್ಕೊಂಡು ಸೆಂಟರ್‌ಗೆ ಬರೋ ತರ ಅದನ್ನ ಒಳಗಡೆಗೆ ತಗೊಂಡು ನೀಟಾಗಿ ಅದನ್ನ ಫೋಲ್ಡಿಂಗ್ ಮಾಡ್ಕೋಬೇಕು. ಆ ಕಡೆ ಪಾರ್ಟು ಮತ್ತೆ ಈ ಕಡೆ ಪಾರ್ಟು ಒಂದಕ್ಕೊಂದು ಅಪೋಸಿಟ್ ವೇ ಅಲ್ಲಿ ಫೋಲ್ಡಿಂಗ್ ಮಾಡ್ಕೊಂಡು ಈ ಪಲ್ಲು ಪಾರ್ಟ್‌ದು ಈ ಕೊನೆ ಭಾಗ ಇರತ್ತಲ್ಲ ಅದನ್ನ ನೀಟಾಗಿ 2 ಫೋಲ್ಡಿಂಗ್ ಮಾಡ್ಕೊಂಡು ಈ ಸ್ಯಾರಿ ಮಿಡಲ್ ಪಾರ್ಟ್ ಒಳಗಡೆಗೆ ಸೇರಿಸ್ಕೋಬೇಕು. ನಾನು ಅದನ್ನ ತೋರಿಸ್ಕೊಡ್ತೀನಿ ನೋಡಿ ಈ ರೀತಿ ಸಿಂಗಲ್ ಫೋಲ್ಡಿಂಗ್ ಬರತ್ತೆ. ಇಲ್ಲ ನೀವು ನಾರ್ಮಲ್ ಆಗಿ ಇದನ್ನ ಫೋಲ್ಡಿಂಗು ಕೂಡ ಮಾಡ್ಕೊಂಡು ಒಂದು ಬ್ಯಾಗಲ್ಲೋ ಈ ತರ ಒಂದು ಕವರಲ್ಲಿ ಹಾಕೊಂಡ್ರು ಆಗತ್ತೆ. ಜಸ್ಟ್ ಇದನ್ನ ಇದ್ರ ಒಳಗಡೆಗೆ ಸೇರಿಸ್ಕೊಂಡು ಈ ಪಲ್ಲು ಪಾರ್ಟು ನೀಟಾಗಿ ಫೋಲ್ಡ್ ಮಾಡ್ಕೊಂಡ್ರೆ ಆಗತ್ತೆ. ತುಂಬಾ ಸಿಂಪಲ್ ಸ್ಯಾರಿ ಫೋಲ್ಡಿಂಗು ಕೂಡ. ಜಸ್ಟ್ ನಾನು ಇದನ್ನ ವೇರ್ ಮಾಡಿ ತೋರಿಸ್ಕೊಡ್ತೀನಿ ನೋಡಿ. ಕಂಪ್ಲೀಟ್ ಸ್ಯಾರಿನ ಓಪನ್ ಮಾಡಿದ್ದೀನಿ. ಈ ಪ್ಲೀಟ್ಸ್‌ನು ಅಷ್ಟೇ ಹೆಚ್ಚು ಕಮ್ಮಿ ಇಲ್ದಿರ ನೀಟಾಗಿ ನಾನು ಐರನ್ ಮಾಡಿದ್ದೀನಿ. ವೇರ್ ಮಾಡಿದಾಗ ಸ್ವಲ್ಪ ಕಂಫರ್ಟ್ ಇರತ್ತೆ ಅಂಡ್ ಲುಕ್ ವೈಸು ಚೆನ್ನಾಗಿರತ್ತೆ. ನೋಡಿ ಎಷ್ಟು ಈಸಿನೋ ಇದನ್ನ ವೇರ್ ಮಾಡೋದುನು ಅಷ್ಟೇ. ಅಂಡ್ ಫಸ್ಟ್ ನಾನು ವೇರ್ ಮಾಡಿದಾಗ ತೋರಿಸ್ದೆ ಅಲ್ವಾ ಪ್ಲೀಟ್ಸ್ ಫ್ರಂಟ್ ಪ್ಲೀಟ್ಸ್ ಸ್ವಲ್ಪ ಚೆನ್ನಾಗಿ ಕಾಣಿಸ್ಲಿಲ್ಲ. ಬಟ್ ಇವಾಗ ವೇರ್ ಮಾಡಿ ತೋರಿಸ್ತೀನಿ. ಲುಕ್ ವೈಸು ಚೆನ್ನಾಗಿರತ್ತೆ. ಅಂಡ್ ನೀವು ಸ್ಯಾರಿ ಫ್ರೀ ಪ್ಲೀಟಿಂಗ್ ಮಾಡಿದಾಗ ಕಂಪ್ಲೀಟ್ ಸ್ಯಾರಿನ ಫಸ್ಟ್ ಐರನ್ ಮಾಡ್ಕೊಂಡು ಮತ್ತೆ ಈ ಪ್ಲೀಟ್ಸ್ ಏನಿದೆ ಅದನ್ನ ನೀವು ಪ್ಲೀಟಿಂಗ್ ಮಾಡ್ಕೋಬೇಕು. ಸಾರಿ ಐರನ್ ಮಾಡ್ಕೋಬೇಕು. ಸ್ಯಾರಿ ಕಂಪ್ಲೀಟ್ ಆಗಿ ಐರನ್ ಮಾಡಿಲ್ಲ ಅಂದ್ರೆ ಓನ್ಲಿ ಪ್ಲೀಟ್ಸ್ ಮಾತ್ರ ಐರನ್ ಮಾಡ್ಕೊಂಡ್ರೆ ಲುಕ್ ವೈಸು ಚೆನ್ನಾಗಿರಲ್ಲ. ಫಸ್ಟ್ ಕಂಪ್ಲೀಟ್ ಸ್ಯಾರಿನ ಐರನ್ ಮಾಡ್ಕೊಂಡು ಮತ್ತೆ ಈ ಪ್ಲೀಟ್ಸ್ ಎಲ್ಲ ನೀವು ಐರನ್ ಮಾಡ್ಕೋಬೇಕು. ನೋಡಿ ನಾನು ಫಸ್ಟ್ ನಾವು ಸ್ಯಾರಿ ಯಾವ ತರ ವೇರ್ ಮಾಡ್ತೀವಿ ಆ ತರ ವೇರ್ ಮಾಡ್ಕೊಂಡು ಫಸ್ಟ್ ಈ ಪಲ್ಲು ಏನಿದೆ ಶೋಲ್ಡರ್ ಪಿನ್ ಇಟ್ಕೊಂಡಿದೀನಿ. ನಾನು ಡ್ರೆಸ್ ಮೇಲೆನೆ ವೇರ್ ಮಾಡಿದೀನಿ. ಬ್ಲೌಸ್ ಎಲ್ಲ ಹಾಕೊಂಡು ವೇರ್ ಮಾಡೋದಿಕ್ ಆಗಲ್ಲ. ಅದಕ್ಕೆ ಡ್ರೆಸ್ ಮೇಲೆ ವೇರ್ ಮಾಡಿ ತೋರಿಸ್ತಾ ಇದ್ದೀನಿ. ಮತ್ತೆ ಸ್ಯಾರಿ ಲುಕ್ ಯಾವ ತರ ಇದೆ ಅಂತ ಲಾಸ್ಟ್ ಅಲ್ಲಿ ತೋರಿಸ್ಕೊಡ್ತೀನಿ. ನೋಡಿ ಕಂಪ್ಲೀಟ್ ಸ್ಯಾರಿ ವೇರ್ ಮಾಡೋದು ತುಂಬಾನೇ ಈಸಿ ಇದೆ. ಯಾಕಂದ್ರೆ ಆಲ್ರೆಡಿ ಪ್ಲೀಟಿಂಗ್ ಎಲ್ಲ ಮಾಡಿದೀವಲ್ಲ ಅದಕ್ಕೆ. ಈ ಫ್ರಂಟ್ ಪ್ಲೀಟ್ ಇರತ್ತಲ್ವಾ ಅದು ಪಿನ್ ಬೇಕು ಅಂದ್ರೆ ಫ್ರಂಟ್ ಸೈಡ್ ಇಟ್ಕೋಬಹುದು ಇಲ್ಲ ಬ್ಯಾಕ್ ಸೈಡ್ ಒಳಗಡೆಗೂ ಕೂಡ ಹಾಕೋಬಹುದು. ನಿಮ್ ಇಷ್ಟ. ನಿಮ್ಗೆ ಯಾವ ತರ ಕಂಫರ್ಟ್ ಇರತ್ತೋ ಆ ತರ ಪಿನ್ಸ್ ಏನಿದೆ ಅದನ್ನ ಇಟ್ಕೋಬಹುದು. ಅಂಡ್ ಫ್ರಂಟ್ ಸೈಡ್ ನೋಡಿ ಎಷ್ಟು ನೀಟಾಗಿ ಬಂದಿದೆ. ಪ್ಲೀಟ್ಸ್ ಎಲ್ಲಾನು ನೀಟಾಗಿ ಅಡ್ಜಸ್ಟ್ ಆಗಿದೆ. ಐರನ್ ಮಾಡ್ಕೊಂಡ್ರೇನೆ ಲುಕ್ ವೈಸು ಚೆನ್ನಾಗಿರೋದು. ಅಂಡ್ ಫ್ರಂಟ್ ಬಾರ್ಡರ್ ಪಾರ್ಟ್ ಪ್ಲೀಟ್ಸ್ ನೋಡಿ ನಾನು ಪಿನ್ಸ್ ಎಲ್ಲ ರಿಮೂವ್ ಮಾಡಿದೀನಿ. ಲುಕ್ ವೈಸ್ ಅಂತೂ ತುಂಬಾನೇ ಚೆನ್ನಾಗಿದೆ. ನೋಡಿ ಶೋಲ್ಡರ್ ಪಾರ್ಟ್ ಪ್ಲೀಟ್ಸುನು ಅಷ್ಟೇ ಸ್ವಲ್ಪ ದಪ್ಪ ಇದ್ರೆ ಅವ್ರಿಗೆ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ ಈ ಫ್ರಂಟ್ ಶೋಲ್ಡರ್ ಪ್ಲೀಟ್ಸ್ ಎಲ್ಲಾನು. ನೋಡಿ ನಾನು ಕಂಪ್ಲೀಟ್ ಬ್ಲೌಸ್ ಇಂದ ಪೇರ್ ಅಪ್ ಮಾಡಿದ್ನಿ. ಆಕ್ಚುಲಿ ಸ್ಯಾರಿ ಬ್ಲೌಸ್ ಅಲ್ಲ ಸ್ಯಾರಿಗೆ ಬಂದಿರೋದು ರೆಡ್ ಕಲರ್ ಬ್ಲೌಸ್. ನಾನು ಇದಕ್ಕೆ ಮ್ಯಾಚ್ ಆಗುತ್ತೆ ಅಂತ ಜಸ್ಟ್ ವೇರ್ ಮಾಡಿದೀನಿ ಅಷ್ಟೇ. ಇಷ್ಟ ಇವತ್ತಿನ ವಿಡಿಯೋ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಅಂಡ್ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಅಂಡ್ ಬೇರೆ ತರ ವಿಡಿಯೋಸ್ ಬೇಕು ಅಂದ್ರೆ ಕಮೆಂಟ್ ಮಾಡಿ. ಲೈಕ್ ಸ್ಯಾರಿ ಡ್ರೇಪಿಂಗ್ ಆರ್ ಸ್ಕಿನ್ ಕೇರ್ ಈ ತರ ಡೆಫಿನೆಟ್ಲಿ ಅಪ್ಲೋಡ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಥ್ಯಾಂಕ್ ಯು. ಥ್ಯಾಂಕ್ಸ್ ಫಾರ್ ವಾಚಿಂಗ್.